ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಅಧಿಕ ಮಾಸದಲ್ಲಿ ಮರದ ಬಾಗಿಣವನ್ನು ಯಾವ ರೀತಿ ಕೊಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ಈಗಾಗಲೇ ಅಧಿಕ ಮಾಸದ ಬಗ್ಗೆ ತುಂಬಾನೇ ಮಾಹಿತಿನ ತಿಳ್ಕೊಂಡಿದ್ದೀರಾ. ಇನ್ನೇನು ಹತ್ತಿರದಲ್ಲೇ ಇದೆ. ಇದೇ ಭಾನುವಾರ 17ನೇ ತಾರೀಕಿಂದ ಅಧಿಕ ಮಾಸ ಶುರು ಆಗ್ತಾ ಇದೆ. ಹಿಂದಿನ ವಿಡಿಯೋದಲ್ಲಿ ಅಧಿಕ ಮಾಸದಲ್ಲಿ ಸಂಕಲ್ಪ ಪೂರ್ವಕವಾಗಿ ಯಾವ ರೀತಿ ಮಾಡ್ಕೋಬೇಕು ಅಂತ ತಿಳಿಸಿದ್ದೀನಿ. ಈ ದಿನ ಮುತ್ತೈದೆಯರಿಗೆ ಮರದ ಬಾಗಿಣವನ್ನ ಯಾವ ರೀತಿ ಕೊಡಬೇಕು ಅಧಿಕ ಮಾಸದಲ್ಲಿ ಅಂತ ತಿಳಿಸ್ತಾ ಇದ್ದೀನಿ. ಬನ್ನಿ ಇವಾಗ ತಡ ಮಾಡದೆ ಈ ವಿಡಿಯೋನ ಶುರು ಮಾಡೋಣ. ಅಧಿಕ ಮಾಸ ಅತ್ಯಂತ ಶ್ರೇಷ್ಠವಾದ ಮಾಸ, ಅಧಿಕ ಫಲವನ್ನ ಕೊಡುವಂತ ಮಾಸ, 3 ವರ್ಷಕ್ಕೆ ಬಂದಿರುವಂತ ಮಾಸ ಅಧಿಕ ಮಾಸ. ಇನ್ನು ಮುತ್ತೈದೆಯರಿಗೆ ಮರದ ಬಾಗಿಣವನ್ನ ಯಾವ ರೀತಿ ಕೊಡಬೇಕು ಅಂತ ಅಂದ್ರೆ 2 ಹೊಸದಾಗಿರುವಂತ ಮರವನ್ನ ತಗೋಬೇಕು. ಇದನ್ನ ಮರ ಸಮೇತನೆ ನೀವು ಬಾಗಿಣವನ್ನ ಕೊಡಬೇಕು. ಮರದ ಬಾಗಿಣದಲ್ಲಿ ಮರದ ಸಮೇತನೆ ಎಲ್ಲನೂ ಇಟ್ಬಿಟ್ಟು ಕೊಡಬೇಕು. ಈ ರೀತಿಯಾಗಿ 2 ಮರವನ್ನು ತಗೋಬೇಕು. ಚೆನ್ನಾಗಿ ಹೀಗೆ ಅರಿಶಿನವನ್ನು ಹಚ್ಚಬೇಕು. ಅಂದರೆ ಇಂಟು ಮಾರ್ಕ್ ಆಗಿ ಅರಿಶಿನವನ್ನು ಹಚ್ಚಬೇಕು. ಮಧ್ಯದಲ್ಲಿ ಕುಂಕುಮವನ್ನು ಹಚ್ಚಬೇಕು. ಮತ್ತು ಹೀಗೆ 2 ಮರಕ್ಕೂ ಮೇಲೆ ಮುಚ್ಚೋದಕ್ಕೆ ಒಂದು ಮರ ಇರುತ್ತೆ ಅಲ್ವಾ, ಅದಕ್ಕೂ ಈ ರೀತಿಯಾಗಿ ಅರಿಶಿನ ಕುಂಕುಮವನ್ನು ಹಚ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಮೊದಲು ಈ ಮರದಲ್ಲಿ ಊಟದ ಎಲೆನ ಇಡಬೇಕು. ಬಾಳೆ ಎಲೆ ಆದರೂ ಪರವಾಗಿಲ್ಲ ಅಥವಾ ಊಟದ ಎಲೆ ಆದರೂ ಪರವಾಗಿಲ್ಲ. ಮರದಲ್ಲಿ ಬ್ರಹ್ಮದೇವರ ಸನ್ನಿಧಾನ ಇರುತ್ತೆ, ಹಾಗಾಗಿ ಲಕ್ಷ್ಮೀ ದೇವಿಯ ಸನ್ನಿಧಾನ ಕೂಡ ಇರುತ್ತೆ. ಮರದ ಬಾಗಿಣವನ್ನು ಕೊಡೋದು ಮುತ್ತೈದೆಯರ ಸೌಭಾಗ್ಯವನ್ನು ಹೆಚ್ಚಿಸುತ್ತೆ. ಹಂಗಾಗಿ ಮರದ ಬಾಗಿಣವನ್ನು ಕೊಡೋದ್ರಿಂದ ವಂಶ ಅಭಿವೃದ್ಧಿ ಆಗುತ್ತೆ. ಬಿದಿರು ವಂಶದ ಅಭಿವೃದ್ಧಿಯ ಸಂಕೇತ. ಹಂಗಾಗಿ ಮರದ ಬಾಗಿಣವನ್ನ ಆಗಾಗ್ಗೆ ಕೊಡ್ತಾ ಇರಬೇಕು. ಅಧಿಕ ಮಾಸದಲ್ಲಿ ಈ ರೀತಿಯಲ್ಲಿ ಕೊಡೋದು. ಮೊದಲು ಈ ಮರದಲ್ಲಿ ಅಕ್ಕಿನ ಇಡಬೇಕು. ಬೆಲ್ಲ, ಕಡಲೆಬೇಳೆ, ತೊಗರಿಬೇಳೆ, ಗೋಧಿ ಹಿಟ್ಟು, ಹೀಗೆ ನಾವು ಪ್ರತಿಯೊಂದು ಅಡುಗೆ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳನ್ನು ಬಳಸ್ತೀವೋ ಎಲ್ಲ ಪದಾರ್ಥಗಳನ್ನು ಮರದಲ್ಲಿ ಇಡೋದು. ಊಟದ ಎಲೆನೂ ಕೂಡ ಇಡೋದು, ಅಂದರೆ ದಂಪತಿಗಳು ಊಟ ಮಾಡಲಿ ಅಂತ. ಅಕ್ಕಿ, ಬೇಳೆ, ಬೆಲ್ಲ ಎಲ್ಲನೂ ಕೂಡ ಸ್ವಲ್ಪ ಜಾಸ್ತಿನೇ ಇಡಬೇಕು. ಇಬ್ಬರು ದಂಪತಿಗಳು ಊಟ ಮಾಡೋಷ್ಟು ಪದಾರ್ಥಗಳನ್ನು ಇಡಬೇಕು. ಸ್ವಲ್ಪ ಅಕ್ಕಿ, ಸ್ವಲ್ಪ ಬೇಳೆ ಆ ಥರ ಎಲ್ಲ ಇಡಬಾರ್ದು. ಮತ್ತು 1 ಡಜನು ಬಳೆ, ಇನ್ನೂ ಮರದ ಬಾಗಿಣ ಸೆಟ್ ಬರುತ್ತಲ್ವಾ ಅದು ಕೂಡ ಇಡಬೇಕು. ಮತ್ತು ಅರಿಶಿನ, ಕುಂಕುಮ, ದಕ್ಷಿಣೆ, ವಿಳೆದೆಲೆ, ಅಡಿಕೆಯನ್ನು ಇಡಬೇಕು. ಅರಿಶಿಣದ ಕೊಂಬನ್ನು ಇಡಬೇಕು. 5 ಅರಿಶಿಣದ ಕೊಂಬು, 5 ಅಡಿಕೆನ ಇಡಬೇಕು. ನೀವು 2 ಆದ್ರೂ ಇಡ್ಬೋದು. 5 ಇಟ್ಟರೆ ತುಂಬಾ ಶ್ರೇಷ್ಠ ಅಂತ. 1 ತೆಂಗಿನಕಾಯಿನ ಇಡಬೇಕು. ಒಣಕೊಬ್ಬರಿ ಬಟ್ಲು, 2 ಕೊಬ್ಬರಿ ಬಟ್ಲನ್ನ ಇಡ್ಬೋದು. ಯಾವುದಾದ್ರೂ ಇಡ್ಬೋದು. ತೆಂಗಿನಕಾಯಿ ಆದ್ರೂ ಪರವಾಗಿಲ್ಲ ಅಥವಾ ಒಣಕೊಬ್ಬರಿ ಬಟ್ಲಾದ್ರೂ ಪರವಾಗಿಲ್ಲ. ಹೀಗೆ ಎಲ್ಲನೂ ಕೂಡ ಇಟ್ಬಿಟ್ಟು ಸೀರೆ ಮತ್ತು ಬ್ಲೌಸ್ ಪೀಸು, ಹೀಗೆ 9 ಗಜದ ಸೀರೆಯಲ್ಲಿ ಬ್ಲೌಸ್ ಪೀಸ್ ಇದ್ರೂ ಸಹ ಮೇಲೆ ಒಂದು ಈ ರೀತಿ ಬ್ಲೌಸ್ ಪೀಸ್ ಇಡಲೇಬೇಕು. ಹೀಗೆ ದಕ್ಷಿಣೆ ಸಹಿತವಾಗಿ ತಾಂಬೂಲವನ್ನು ಇಡಬೇಕು. ಎಲೆ 5 ಅಥವಾ 4 ವಿಳೆದೆಲೆ, ದಕ್ಷಿಣೆ ಮತ್ತು ಅರಿಶಿಣದ ಕೊಂಬು, ಡ್ರೈ ಫ್ರೂಟ್ಸು, ಹಣ್ಣುಗಳು, 5 ಥರದ ಹಣ್ಣುಗಳು ಇಡ್ಬೋದು ಅಥವಾ ಮಾವಿನ ಹಣ್ಣು. ಈ ರೀತಿಯಾಗಿ ಎಲ್ಲ ಸಾಮಗ್ರಿಗಳನ್ನು ಇಟ್ಟು ಹೀಗೆ ಹಾಲು, ಮೊಸರು ಪ್ರತಿಯೊಂದನ್ನು ಕೂಡ ಇಟ್ಬಿಟ್ಟು ಮರದ ಬಾಗಿಣವನ್ನು ಕೊಡ್ಬೋದು. ಹೀಗೆ ಎಲ್ಲನೂ ಕೂಡ ಜೋಡಿಸಿ ಇಟ್ಬಿಟ್ಟು ಈ ರೀತಿಯಾಗಿ ಮೇಲೆ ಒಂದು ಮರವನ್ನು ಮುಚ್ಚಬೇಕು. ಹೀಗೆ ಒಂದು ಆ ದಿಕ್ಕಿಗೆ ಒಂದಿರಬೇಕು, ಇನ್ನೊಂದು ಈ ದಿಕ್ಕಿಗೆ ಇರಬೇಕು. ಉಲ್ಟಾ ಮರವನ್ನು ಮುಚ್ಚಬೇಕು. ನಂತರ ಮರಕ್ಕೆ ನೀವು ಪೂಜೆಯನ್ನು ಮಾಡ್ಕೋಬೇಕು. ಅರಿಶಿನ ಕುಂಕುಮವನ್ನು ಏರಿಸ್ಬಿಟ್ಟು, ಗೆಜ್ಜೆ ವಸ್ತ್ರ, ಹೂವನ್ನು ಏರಿಸ್ಬಿಟ್ಟು ಮರಕ್ಕೆ ಪೂಜೆಯನ್ನು ಮಾಡ್ಕೋಬೇಕು. ಮೊದಲಿಗೆ ಲಕ್ಷ್ಮೀ ದೇವಿಗೆ ಅಥವಾ ತುಳಸಿ ದೇವಿಗೆ ಮರದ ಬಾಗಿಣವನ್ನು ಕೊಟ್ಟು ನಂತರ ಮುತ್ತೈದೆಗೆ ಇದನ್ನು ಸಮರ್ಪಣೆಯನ್ನ ಮಾಡೋದು. ಈ ರೀತಿ ಅಧಿಕ ಮಾಸದಲ್ಲಿ 33 ಜನಕ್ಕೆ ಮರದ ಬಾಗಿಣವನ್ನ ಕೊಡ್ಬೋದು ಅಥವಾ 1 ಜೊತೆ ಮರದ ಬಾಗಿಣವನ್ನಾದ್ರೂ ಕೊಡ್ಬೋದು. ಮರದ ಬಾಗಿಣವನ್ನ ಕೊಡೋದು ತುಂಬಾನೇ ಶ್ರೇಷ್ಠ ಹುಣ್ಣಿಮೆ ದಿವಸ. ಹಂಗಾಗಿ ಕೆಲವೊಂದು ತಿಥಿಗಳನ್ನು ನಿಮ್ಗೆ ಆಲ್ರೆಡಿ ಇವಾಗ ತಿಳಿಸಿದ್ದೀನಿ, ಯಾವತ್ತು ಕೊಡಬೇಕು ಅಂತ. ಆ ದಿನಗಳಲ್ಲಿ ನೀವು ಮರದ ಬಾಗಿಣವನ್ನ ಕೊಡ್ಬೋದು. ಮೊದಲು ಅವ್ರ ಕಾಲಿಗೆ ಅರಿಶಿನವನ್ನು ಹಚ್ಚಬೇಕು. ಆಮೇಲೆ ಅರಿಶಿನ ಕುಂಕುಮವನ್ನು ಕೊಟ್ಬಿಟ್ಟು ನಂತರ ಹೂವನ್ನು ಕೊಡಬೇಕು. ಆಮೇಲೆ ನೀವು ಮರದ ಬಾಗಿಣವನ್ನು ಮುತ್ತೈದೆಗೆ ಕೊಡಬೇಕಾಗುತ್ತೆ. ಅವ್ರಿಗೆ ಊಟಕ್ಕೆ ಹಾಕ್ಬಿಟ್ಟು ಆಮೇಲೆ ಮುತ್ತೈದೆಗೆ ಮರದ ಬಾಗಿಣವನ್ನು ಕೊಡ್ಬೋದು, ವಸ್ತುಗಳನ್ನು ಕೊಡ್ಬೋದು ದಂಪತಿಗಳಿಗೆ. ಈ ರೀತಿಯಾಗಿ ಅಧಿಕ ಮಾಸದಲ್ಲಿ ಮಾಡ್ಕೊಳ್ಬೋದು. ಇದಾದ್ಮೇಲೆ ಮರಕ್ಕೆ ಪೂಜೆನ ಮಾಡ್ಕೋಬೇಕು. ಮರದ ಮೇಲೆ ಒಂದು ಹೂವನ್ನ ಇಟ್ಟಿರ್ತೀವಲ್ವಾ, ಪೂಜೆ ಎಲ್ಲ ಆದ್ಮೇಲೆ ಆ ಹೂವನ್ನ ಮುತ್ತೈದೆಗೆ ಮುಟ್ಕೊಳ್ಳೋದಕ್ಕೆ ಕೊಡಬೇಕು. ನಂತರ ಸೆರಗನ್ನ ಇಟ್ಕೊಂಡು ಹೇಳಬೇಕು, ರಾಮಪತ್ನಿ ಮಹಾಭಾಗೆ ಪುಣ್ಯಮೂರ್ತೆ ನಿರಾಮಯೇ ಮಯಾ ದೌತ ಹಿ ತೇ ಶೂರ್ಪೌ ಜಾನಕಿ ಸ್ವೀಕೃತೌ ತ್ವಯಾ.
ಈ ರೀತಿ ಹೇಳ್ಕೋಬೇಕು. ಅವ್ರಿಗೆ ಮರದ ಬಾಗಿಣವನ್ನು ಈ ರೀತಿ ಹೇಳ್ಕೊಂಡು ಕೊಡಬೇಕು. ಆಮೇಲೆ ಒಂದ್ಸಲಿ ತೆಗೆದು ಅವ್ರಿಗೆ ತೋರಿಸ್ಬೇಕು ಇದನ್ನೆಲ್ಲ. ನಂತರ ಮತ್ತೆ ಮುಚ್ಚಬೇಕು. ಆಮೇಲೆ ಮರದ ಬಾಗಿಣವನ್ನು ಕೊಡಬೇಕು. ಮುಚ್ಚಿನೇ ಕೊಡಬೇಕು. ಕೆಲವರು ತೆಗೆದು ಕೊಡ್ತಾರೆ. ಇದನ್ನ ಮುಚ್ಚು ಬಾಗಿಣ ಅಂತಾರೆ. ಇದೇ ಶ್ರೇಷ್ಠ. ಹಂಗಾಗಿ ಈ ರೀತಿ ಮುಚ್ಚಿಬಿಟ್ಟು ಮುತ್ತೈದೆಗೆ ಕೊಡಬೇಕು. ಹೀಗೆ ಅಧಿಕ ಮಾಸದಲ್ಲಿ 33 ಮರದ ಬಾಗಿಣವನ್ನ ಕೊಡ್ಬೋದು. ಆಗದೆ ಇರೋರು ಒಂದೇ ಒಂದಾದ್ರೂ ಕೂಡ ಮರದ ಬಾಗಿಣವನ್ನ ಕೊಟ್ಟರೆ ತುಂಬಾನೇ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗಾಗಿ ಹುಣ್ಣಿಮೆ ದಿವಸ ಮರದ ಬಾಗಿಣವನ್ನ ಕೊಡಿ. ವೈದ್ಯುತಿ ಯೋಗದಲ್ಲಿ ಹೀಗೆ ಕೆಲವೊಂದು ದಿನಗಳನ್ನ ನಿಮ್ಗೆ ಆಲ್ರೆಡಿ ತಿಳಿಸಿದ್ದೀನಲ್ಲ, ಆ ದಿನಗಳಲ್ಲಿ ಮುತ್ತೈದೆಗೆ ಕೊಡ್ಬೋದು. ದಂಪತಿಗಳನ್ನ ಕರೆದು ಊಟಕ್ಕಾಗಿ ಮುತ್ತೈದೆಗೆ ದಂಪತಿಗಳು ಒಬ್ಬರಿಗಾದರೂ ವಸ್ತ್ರವನ್ನು ಕೊಟ್ಟು ಮುತ್ತೈದೆಗೆ ಮರದ ಬಾಗಿಣವನ್ನ ಕೊಡ್ಬೋದು. ಅಥವಾ ಎಲ್ಲಾ ಪದಾರ್ಥಗಳನ್ನ ಇಟ್ಬಿಟ್ಟು ನಾವು ಅಡುಗೆ ಮಾಡ್ಕೊಳ್ಳೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂದ್ರೆ ಉಪ್ಪು, ಈ ಒಂದು ಪದಾರ್ಥವನ್ನ ಬಿಟ್ಬಿಟ್ಟು ಇನ್ನೆಲ್ಲ ಉಳಿದ ಪದಾರ್ಥಗಳನ್ನ ನೀವು ಇಡ್ಬೋದು. ಉಪ್ಪು ಮಾತ್ರ ಬಿಟ್ಬಿಟ್ಟು ಬೇರೆ ಎಲ್ಲ ಪದಾರ್ಥಗಳನ್ನ ಇಟ್ಬಿಟ್ಟು ನಂತರ ಮರದ ಬಾಗಿಣವನ್ನ ಕೊಡಬೇಕು. ಇದಿಷ್ಟು ಅಧಿಕ ಮಾಸದಲ್ಲಿ ಮರದ ಬಾಗಿಣವನ್ನ ಹೇಗೆ ಕೊಡಬೇಕು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ